ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಸದ್ಯಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಿರೋ ಹೀರೋ ಮೊದಲನೆಯವರು ಡಿ ಬಾಸ್, ಎರಡನೆಯವರು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ಯಾಕಣ್ಣ ಏನಾಯ್ತು? ಒಂದ್ ಕಡೆ ಅವ್ರ ಫ್ಯಾನ್ಸ್ ಗಳು ಕೊಡೋ ಕ್ವಾಟ್ಲೆಯಿಂದ ರೋಸು ಹೋಗವ್ರೆ, ಕೈ ಮುಗಿದು ಕೇಳ್ಕೊತೀನಿ. ಇನ್ನೊಂದ್ ಕಡೆ ಈ ಮೀಡಿಯಾದವರು ಪ್ರಶ್ನೆ ಕೇಳಿ ಕೇಳಿ ತಗ್ಲಾಕಿಸ್ತಾರೆ. ಏನ್ ಅನಿಸ್ತು ದರ್ಶನದಾದಾಗ? ನನಗನ್ನಿಸ್ತಿದ್ದು ಯಾವತ್ತೂ ಒಂದ್ ದಿವಸ ಆಗುತ್ತೆ ಅಂತ ಅನ್ಸಿತ್ತು ನನಗೆ. ಡೇ ಟು ಡೇ ಆ ಮನುಷ್ಯನ ಆಕ್ಟಿವಿಟೀಸು ಅದು ಇದು ನೋಡಿದಾಗ ನೋ ಕಾಮೆಂಟ್ಸ್. ಅದು ಏನದು ಅಂದರೆ ಡಿಸ್ಟರ್ಬ್ಡ್ ಫ್ಯಾಮಿಲಿ ಲೈಫೇ ಕಾರಣನಾ ಅಥವಾ ಏನೋ ಸಕ್ಸಸ್ ತಲೆಗತ್ತಿದ್ದಕ್ಕೆ ಹಂಗಾಗುತ್ತಾ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಯಾವುದೋ ಹಿಂದಿನ ಜಮಾನದಲ್ಲಿ ಸೊಸೈಟಿ ನನ್ನ ಜೊತೆ ಹಂಗೆ ನಡ್ಕೊಂಡಿತ್ತು, ಈಗ ನಾ ಸೇಡ್ ತೀರಿಸ್ಕೊತೀನಿ ಅನ್ನೋದು ಬೇರೆ. ನೀವು ಕಮಾಂಡರ್ ಫಸ್ಟ್ ಕ್ಯಾಟಗರಿ ಅಂತ ಅನ್ಸುತ್ತೆ ನನಗೆ. ಧ್ರುವ ಸರ್ಜಾ ಅವ್ರ ಕತೆ ಹೆಂಗಾಗದೆ ಅಂದ್ರೆ ಕತ್ರಿ ಮಧ್ಯೆ ಸಿಗಾಕೊಂಡಿರೋ ಅಡ್ಕೆ ತರ ಆಗೋಗದೆ. ಅಜಿತ್ ಅಣ್ಣ ಶೇರಿಂಗ್ ಇಸ್ ಕೇರಿಂಗ್ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ. ಅದಕ್ಕೆ ಅವರೊಬ್ರೆ ಯಾಕೆ ಡಿ ಬಾಸ್ ಫ್ಯಾನ್ಸ್ ಕೈಲಿ ಉಗಿಸ್ಕೋಬೇಕು ಬೈಸ್ಕೋಬೇಕು ಅಂತ ತಮ್ಮ ಜೊತೆ ಧ್ರುವ ಸರ್ಜಾ ಅವರನ್ನು ತಗ್ಲಾ ಹಾಕಿಸ್ಕೋತಾವ್ರೆ. ಮನೆಗೆ ಹೋದ್ರೆ ನೆಮ್ಮದಿ ಇರ್ಬೇಕು, ಅದಿಲ್ಲ ಅಂದ್ರೆ ಸಕ್ಸಸ್ ಇದ್ರು ವೇಸ್ಟ್. ಕರೆಕ್ಟ್. ಆಮೇಲೆ ಹೋಗೋದಕ್ಕೆ ಒಂದೇ ಮನೆ ಇರ್ಬೇಕು. ಕರೆಕ್ಟ್ ಆಗಿರೋ ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನ. ಒಟ್ನಲ್ಲಿ ಅಜಿತ್ ಅಣ್ಣ ಕೊಂಕಣ ಸುತ್ತಿ ಮೈಲಾರಕ್ ಬಂದ್ರು ಅಂದಂಗೆ ಎಲ್ಲೋದ್ರು ಯಾವ್ದೇ ಟಾಪಿಕ್ ಹೋದ್ರು ದರ್ಶನ್ ವಿಷಯ ಮಾತಾಡ್ತಿರೋದ್ ನೋಡ್ತಿದ್ರೆ ಅವರಿಗೆ ದರ್ಶನ್ ಮೇಲೆ ಎರ್ರಾ ಬಿರ್ರಿ ಲವ್ ಆದಂಗ್ ಕಾಣ್ತಿದೆ. ಕುಂತಲ್ಲು ನೀನೇನೆ ನಿಂತಲ್ಲು ನೀನೇನೆ. ಇನ್ನು ಡಿ ಬಾಸ್ ಅರೆಸ್ಟ್ ಆದ ಹೊಸದ್ರಲ್ಲಿ ಮಂಗಳಮ್ಮ ಬಂದು ಪೊಲೀಸರಿಗೆ ಕ್ವಾಟ್ಲೆ ಕೊಟ್ಟಿದ್ದಾಯ್ತು. ಈಗ ಮಂಗಳಮ್ಮ ಹೋಗಿ ಲಕ್ಷ್ಮವ್ವ ಬಂದವಳೆ. ನನಗೆ ಇಷ್ಟನೇ ದರ್ಶನ್, ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಅಲ್ಲಾದ್ರೂ ಇಷ್ಟನೇ ಇಲ್ಲಾದ್ರೂ ಇಷ್ಟನೇ. ಅವನಿಗೆ ಮದಿ ಮಾಡ್ಕೋಕನು ರೆಡಿನೇ, ನಾನು ಅವನ ಹೆಂಡತಿ ಹಾಲಕ್ಕೂ ರೆಡಿ. ಆಯ್ತಾ? ಪೋಲಿ ಬಟ್ಟತದೆ. ಮದುವೆಗೆ ಶ್ರೀದೇವಿ ಅಂದ್ರೆ ತಾಳಿ ಕಟ್ಟು ಬಾ ಮೂದೇವಿ ಅಂದ್ಲಂತೆ. ಹಂಗೆ ಅಕ್ಕ ಬಹಳ ಫಾಸ್ಟ್ ಆಗಿದ್ದಾಳೆ. ಅದು ಅಲ್ದೆ ಎಲ್ಲಾ ಬಿಟ್ಟು ಡಿ ಬಾಸ್ಗೆ ಸ್ಕೆಚ್ ಹಾಕವಳಲ್ಲ. ಲೆವೆಲ್ ಚೇಂಜ್ ಆಗ್ಬಿಟ್ಟದೆ. ಈ ಅಕ್ಕ ಪುಟ್ರಂಗಣ್ಣನ್ ತಂಗಿನೇ ಇರ್ಬೇಕು. ಅದಕ್ಕೆ ಸುರ್ಯಾಗಿರೋದ್ನ ಹಿಡ್ದ್ಬಿಡೋಣ ಅಂತ ನೋಡ್ತಾವಳೆ. ಪರಪ್ ನಗರಕ್ಕೆ ಹೋಗಿ ಬಂದೆ, ಇಲ್ಲಿ ಬಂದೆ, ನಗದೇನಿಲ್ಲ. ನೀನ್ ನಾಚ್ಕೊಳ್ಳೋದ್ ಏನಾದ್ರೂ ಗರ್ಭಿಣಿ ಹೆಂಗಸರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ಏನ್ ಗೊತ್ತಾ, ನಮ್ಮಪ್ಪ ಒಂದ್ ಹಿಂದ್ ಕಾಲದಲ್ಲಿ ನಮ್ಮಪ್ಪ ಇಲ್ಲ ಇವಾಗ. ಒಂದು ಏನೋ ಒಂದ್ ಹೇಳಿದ್ರು ನನಗೆ, ಹುಲಿ ಉಗುರ ಕೈಯಲ್ಲಿ ಇಟ್ಕೊಂಡಿದ್ರು ಬೆರಳಲ್ಲಿ. ಆದ್ರೂ ಸಿನಿಮಾ ಮಾಡಿದ್ರು, ಆ ಹುಡುಗನ ಜೇರಲ್ಲಿ ಹಾಕವ್ರ ಅಂತ ಒಂದ್ 10-15 ವರ್ಷ ಇದ್ದಾಗ ನನಗೆ ಹೇಳಿದ್ರು. ನಮ್ಮಪ್ಪ ಹೇಳಿದ್ರು. ನಮ್ಮಪ್ಪ ಇಲ್ಲ, ಇವಾಗ ತೀರು ಹೋಗಿ ಒಂದ್ 10 ವರ್ಷ ಆಯ್ತು. ಅದನ್ನೇ ನೋಡ್ಬೇಕು ಅಂತ ಅಲ್ಲಿ ಹಿಡಿದು ಬಂದಿದ್ದೀನಿ, ಇಲ್ಲಿ ಬಂದಿದ್ದೀನಿ, ಪರಪ್ ನಗರ ಬಂದಿದ್ದೀನಿ. ಅಕ್ಕ ಲಕ್ಷ್ಮಕ್ಕ 10 ವರ್ಷದ ಹಿಂದೆ ಡಿ ಬಾಸು ಜೈಲಿಗೆ ಹೋಗಿದ್ದು ಬೇರೆ ಕೇಸ್ ಮೇಲೆ. ಹುಲಿ ಉಗ್ರು ಕೇಸು ಈಗ ಹೋದ ವರ್ಷ ನಡೆದಿದ್ದು. ಹೋದ ವರ್ಷ ಹುಲಿ ಉಗ್ರು ಕೇಸಲ್ಲಿ ಒಳಿಕ್ ಹೋಗಿದ್ದವ್ರು ನಮ್ಮ ಹಳ್ಳಿಕಾರ್ ಸಂತು ಅಣ್ಣ. ನೀನ್ ಬೇರೆ ಆ ಹುಡ್ಗ ಅಂತ ಇದೀಯಾ. ಸೊ ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ. ನಿನ್ಗೆ ಲವ್ ಆಗಿರೋದು ವರ್ತೂರ್ ಸಂತು ಅಣ್ಣನ ಮೇಲೆ ಅನ್ಸುತ್ತೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಆದ್ರೆ ನಿಮ್ಮ ಅಪ್ಪ ಸತ್ತು 10 ವರ್ಷ ಆಯ್ತು ಅಂತೀಯ. ಅಲ್ಲಿಗೆ ಸಂತು ಅಣ್ಣಂಗೂ ನಿಮ್ಮ ಅಪ್ಪ ಹೇಳಿರೋ ಕತೆಗೂ ಮ್ಯಾಚ್ ಆಗ್ತಾ ಇಲ್ವೇ? ಅದು ಹೆಂಡತಿ ಮಕ್ಳಿಗೆ ಮಾತ್ರ ಅವಕಾಶ ಅಂತ ಹೇಳ್ತಾ ಇದ್ದಾರೆ ಒಳಗಡೆ ಬಿಡೋಕೆ. ಅವ್ರು ಹೆಣ್ತಿನೇ ರೀ. ಅವ್ರು ಹೆಣ್ತಿನೇ ರೀ. ತಾಗಾಳ ಇಷ್ಟೊತ್ತು ಮದ್ವೆ ಆಗ್ತೀನಿ ಒಳಿಕ್ ಬಿಡಿ ಅಂತಿದ್ದವಳು ಈಗ ಏಕಾಏಕಿ ನಾನು ಅವ್ರ ಎಂಟಿ ಅನ್ಬಿಟ್ಲಲ್ಲ. ಏನೋ ಇದು ಹೊಸ ವಿಷಯ. ಈ ಅಮ್ಮನ ಸ್ವಲ್ಪ ಹೊತ್ತು ಹಿಂಗೆ ಬಿಟ್ರೆ ಅವ್ರ ಜೊತೆಗೆ ಆಲ್ರೆಡಿ ಮದ್ವೆ ಆಗಿ 2 ಮಕ್ಕಳವೇ ಅನ್ಬಿಡ್ತಾಳೆ. ನನಗೆ 2 ಮಕ್ಕಳು ಐತೆ. ಅಂದಂಗೆ ಗೊತ್ತಲ್ಲ ಆಲ್ರೆಡಿ ಕರಿಮಣಿ ಕಾಣ್ತಾ ಇದೆ. ಕರಿಮಣಿ ಮಾಲೀಕನ್ ಬಿಟ್ಟು ಬಿಳಿ ಮಣಿ ಮಾಲೀಕನ್ ಹುಡ್ಕೊಂಡ್ ಬಂದಿದ್ಯಲ್ಲ, ಯಾಕಕ್ಕ? ನನ್ ಪೈಲೆ ಮದುವೆ ಆಗಿ 2 ಮಕ್ಕಳು ಐತೆ. ಅವ್ರನ್ನ ಡ್ರೈವರ್ಸ್ ಕೊಟ್ಟಿ ಇವ್ ದರ್ಶನ ಮಾಡ್ಕೊಂಬ. ಡಿವೋರ್ಸ್ಗೆ ಡ್ರೈವೋರ್ಸು, ಡ್ರೈ ಐಸು, ಡ್ರೈ ಫ್ರೂಟ್ಸ್ ಏನ್ ಬೇಕಾದ್ರೂ ಕರ್ಕೋ, ಬೇಜಾರಿಲ್ಲ. ಆದ್ರೆ ಅದನ್ನ ಗಂಡನು ಕೊಡ್ತೀನಿ ಅನ್ನೋದ್ ಬಿಟ್ಟು ಮಕ್ಕಳು ಕೊಡ್ತೀನಿ ಅಂತಿದ್ಯಲ್ಲ. ಮಕ್ಕಳೈತೆ, ಅವ್ರನ್ನ ಡ್ರೈವರ್ಸ್ ಕೊಟ್ಟಿ ಇವ್ ದರ್ಶನ ಮಾಡ್ಕೊಂಬ. ಮಾತಾಡ್ತಾ ಇದ್ದಾಳೆ. ಮದುವೆ ಐತೆ ರೀ ನಂದು. ಅದು ಬೇಡ ಅಂತ ನಮ್ಗೆ ಅದು ಎಲ್ಲ ಇಷ್ಟ ಇಲ್ಲ. ಇದನ್ನೇ ಬೇಕು, ದರ್ಶನೇ ಬೇಕು ಅಂತ ನಾನು ಪಟ್ಟಿಡ್ತಿದ್ದೀನಿ. ಗಂಡ ಅಂದ್ರೆ ಏನು ಆಟ ಸಾಮಾನು ಅನ್ಕೊಂಡಿದ್ಯಾ ಹೆಂಗೆ? ಗಂಡ ಅಂದ್ರೆ ಒಂದ್ ಚೂರು ಸೆಂಟಿಮೆಂಟ್ ಇಲ್ಲ. ನೀನು ಪರದೇಶದಲ್ಲಿ ಹುಟ್ಟಬೇಕಿತ್ತು, ಮಿಸ್ ಆಗಿ ನಮ್ ದೇಶದಲ್ಲಿ ಹುಟ್ಟಿ ಪರದೇಶಿ ತರ ಅಲ್ಕೊಂಡ್ ನಿಂತಿದ್ಯಾ. ಇವಾಗ ಇನ್ಸ್ಟಾಗ್ರಾಮ್ ಮೇಲೆ ನೋಡಿ ಮಾಡೋಣ ಮೀಟ ಮದಿ ಮಾಡ್ಕೊಂಬನ ಅಂತ ಒಂದ್ 8-9 ತಿಂಗಳಿಂದ ಅಷ್ಟೇ ಇಷ್ಟಪಟ್ಟಿದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲ, ಇನ್ಸ್ಟಾಗ್ರಾಮ್ ಮೇಲೆ ನೋಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರೇಜಿ ವೆಂಕಿ, ಕಾಫಿ ನಾಡು ಚಂದು ಅಂತ ಹ್ಯಾಂಡ್ಸಮ್ ಗಳನ್ನೆಲ್ಲ ಬಿಟ್ಟು ದರ್ಶನ್ ಅವ್ರ ಮೇಲೆ ನೀನು ವಕ್ರ ದೃಷ್ಟಿ ಬೀಳ್ಬೇಕಿತ್ತೆ. ನೀನ್ ಇಷ್ಟು ಬರ್ಗೆಟ್ಟಿದ್ಯಾ ಅಂದ್ರೆ ಟಿಂಡರ್ ಮಿಂಡರ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಹುಡ್ಕಾಡ್ಕೊಂಡ್ರಾಯ್ತಪ್ಪ. ಅಲ್ಲಿ ಗಂಡ ಏನು ಉಂಡಾಡಿ ಗುಂಡಗಳೇ ಸಿಗ್ತಾರೆ. ನಿಮ್ಗೆ ಹೇಳ್ತೀನಿ, ನಮ್ಗೊಂದೊಂದು ಹುಲ್ ಜೋಪಡಿ ನಮ್ದೊಂದು ಹುಲ್ ಜೋಪಡಿ ನಮ್ದು ಇರೋದು. ಅದ್ರೊಳಗೆ ಮ್ಯಾಗ ಸೀಟ್ ಹಾಕೋಕ್ಕೂ ಕೂಡ ನಮ್ಮ ಹತ್ರ ನಾವು ಒಂದು 4 ತಮ್ಮದೇರು, 2 ತಂಗಿದೇರು, ನಾನೇ ಮನೆಗೆ ದೊಡ್ಡಕ್ಕಿ. 4 ಜನ ತಮ್ಮಂದಿರು, 4 ಜನ ತಂಗಿಯರು. ಸೊ ನಿಮ್ಮ ಅಪ್ಪಂಗೆ ನೀನು ಸೇರಿಸಿ 9 ಜನ ಮಕ್ಕಳು. ಹುಲ್ಲಿನ ಜೋಪಡಿಲಿದ್ದೆ ಇಷ್ಟು ಮಕ್ಕಳು ಹುಟ್ಸೋರಲ್ಲ ಪುಣ್ಯಾತ್ಮ. ಇನ್ನು ತಾರ್ಸಿ ಮನೇಲಿ ಇದ್ದಿದ್ರೆ ಊರ್ ತುಂಬಾ ತಾರ್ಸ್ಕೊಂಡ್ ಬಂದಿರೋರೇನೋಪ್ಪ.
ಎಲ್ಲ ನನಗೆ ವಾರ್ಗ್ಯಾರ ಜೊತೆಗೆ ನಾನು ಕೂಡಕ್ಕಾಗಿಲ್ಲ. ನಮ್ಮ ಅಪ್ಪ ಬೇರೆ ತೀರೋದ್ರು. ನಮ್ಮ ಅಣ್ಣ ಬೇರೆ ನನ್ಕಿಂತ ಒಡ ಹುಟ್ಟ ಅಣ್ಣ ದೊಡ್ಡವ. ಅಮ್ಮ ಬೇರೆ ಆಗಿ 2 ಮಕ್ಕಳು ಇಟ್ಟು ಅವತ್ತಿರೋದ. ಆಮೇಲೆ ಎಲ್ಲ ಜೋಲಿ ನನ್ನ ಹತ್ರ ಮೇಲ್ ಬಿತ್ತು. ನಮ್ಮಮ್ಮ ಏನ್ ಕೆಲಸ ಮಾಡ್ಲಿಲ್ಲ. ಇರೋ ಬರೋ ಸಮಸ್ಯೆಗಳೆಲ್ಲ ನಿನಗೆ ಬಡ್ಕಂಗ್ ಕುಂತವಲ್ಲಕ್ಕ. ದರಿದ್ರ ಲಕ್ಷ್ಮಿ ದತ್ತು ಪುತ್ರಿ ಅಂದ್ರೆ ನೀನೇ ಇರ್ಬೇಕು ಅನ್ಸುತ್ತೆ. ಅಯ್ಯೋ ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಆಲ್ರೆಡಿ ದರ್ಶನ್ ಅವರಿಗೆ 106 ಸಮಸ್ಯೆ ಹುಟ್ಕೊಂಡ್ ಕುಂತವೆ. ನೀನು ನಿಂದೊಂದೆರಡು ಸಮಸ್ಯೆ ಸೇರಿಸಿ 108 ಮಾಡಿ ಆಂಬುಲೆನ್ಸ್ ಅಲ್ಲಿ ಮುಲುಗ್ಸೋಂಗ್ ಕಾಣ್ತಾ ಇದೀಯ. ರಕ್ತ ಸಂಬಂಧಿ ಮಾತ್ರ ಬಿಡೋದಂತೆ. ರಕ್ತ ಸಂಬಂಧಿಗೆ ಮಾತ್ರ ಬಿಡೋದಂದ್ರೆ ಅವ್ರು ನಮ್ದು ನಾವು ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕಂತ ನಾವು ಬಂದಿವಿ. ಒಂದು ಕೆಲ್ಸ ಮಾಡಕ ಹೆಂಗೋರು ನೋಡಗಂಟ ಹೋಗಕ್ಕಿಲ್ಲ ಅಂತ ಹೇಳಿದ್ಯಾ. ಇವ್ರು ಬೇರೆ ರಕ್ತ ಸಂಬಂಧಿಗಳನ್ನ ಬಿಟ್ಟು ಯಾರನ್ನು ಒಳಗ್ ಬಿಡಕ್ಕಿಲ್ಲ ಅಂತವ್ರೆ. ನಿನಗೊಂದ್ ಒಳ್ಳೆ ಐಡಿಯಾ ಕೊಡ್ತೀನಿ, ಕೇಳಿಸ್ಕೊ. ಏನದು? ಜೈಲು ಅಂದ್ಮೇಲೆ ಸೊಳ್ಳೆಗಳಿರ್ತಾವೆ, ಕರೆಕ್ಟಾ? ಡಿ ಬಾಸ್ ಇರೋ ಸೆಲ್ಲಿಂದ ಆಚೆ ಬರೋ ಸೊಳ್ಳೆಗಳನ್ನ ಸ್ಕೆಚ್ ಹಾಕಿ ಹಿಡಿದು ನೀನು ಕಚ್ಚಿಸ್ಕೊಂಡ್ಬಿಡು. ಆಗ ನೀನು ಅವರ ರಕ್ತ ಸಂಬಂಧಿ ಆಗೋಯ್ತೀಯ. ಅಂದಂಗೆ ಇಷ್ಟು ದಿನ ಆದ್ಮೇಲೆ ಕೊನೆಗೂ ರೇಣುಕಾ ಸ್ವಾಮಿ ಅಲ್ಲ ಕಾಮಿ ಅನ್ನೋದು ಪ್ರೂವ್ ಆಗೋಯ್ತು. ಎಂಥ ಘನಕಾರ್ಯ ಮಾಡಿದ್ಯಪ್ಪ. ರಿಪಬ್ಲಿಕ್ ಟಿವಿಲಿ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ದರ್ಶನ್ ಮತ್ತೆ ರೇಣುಕಾ ಸ್ವಾಮಿ ಇವರಿಬ್ಬರಲ್ಲಿ ಯಾರ್ದು ಜಾಸ್ತಿ ತಪ್ಪು? ಇದಕ್ಕೆ ನನ್ನ ಉತ್ತರ ನಿಮ್ಗೆಲ್ಲ ಡಾಮಿನೋ ಎಫೆಕ್ಟ್ ಗೊತ್ತಿರುತ್ತೆ ಅನ್ಕೋತೀನಿ. ಒಂದು ಸಣ್ಣ ಘಟನೆ ನಡೆದು ಅದು ಸರಣಿಯಲ್ಲಿ ಅನೇಕ ಘಟನೆಗಳು ನಡೆಯುವಂತೆ ಮಾಡ್ತಾ ಕಡೆಗೆ ದೊಡ್ಡ ಘಟನೆಗೆ ಕಾರಣ ಆಗುತ್ತೆ. ಈ ಪ್ರಕರಣದಲ್ಲೂ ಇದೇ ಡಾಮಿನೋ ಎಫೆಕ್ಟ್ ಆಗಿರೋದು. ಈ ರೇಣುಕಾ ಅಲಿಯಾಸ್ ಕಾಮುಕ ಕೆಟ್ಟದಾಗಿ ಮೆಸೇಜ್ ಮಾಡ್ದ. ಅದು ಪವಿತ್ರ ಅವ್ರಿಗೆ ಟ್ರಿಗರ್ ಆಯ್ತು. ಅವರು ಪವನ್ಗೆ ಹೇಳಿದ್ರು, ಪವನ್ ದರ್ಶನ್ ಅವ್ರಿಗೆ ಹೇಳ್ದ, ದರ್ಶನ್ ಇನ್ನೊಬ್ರಿಗೆ ಹೇಳಿದ್ರು, ಅವ್ರು ಹೋಗಿ ತಾಕೊಂಬಂದ್ರು. ಕಡೆಗೆ ಅವ್ನ್ ಪ್ರಾಣ ಪಕ್ಷಿ ಹಾರೋಯ್ತು. ಸೊ ಲಾಜಿಕಲ್ಲಿ ನೋಡಿದಾಗ ಇದಕ್ಕೆಲ್ಲ ಮೂಲ ಕಾರಣ ರೇಣುಕಾ ಸ್ವಾಮಿನೇ. ಅವನು ಪವಿತ್ರ ಅವ್ರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡದೆ ಇದ್ದಿದ್ರೆ, ಅವ್ರಿಗೆ ಅಶ್ಲೀಲ ಫೋಟೋಸ್ ಕಳಿಸ್ದೇ ಇದ್ದಿದ್ರೆ ಇದೆಲ್ಲ ನಡೀತಾನೆ ಇರ್ಲಿಲ್ಲ, ಅವ್ನ್ ಸಾಯ್ತಾನೂ ಇರ್ಲಿಲ್ಲ. ಹಂಗಂತ ಇವ್ರು ಮಾಡಿದ್ದು ಸರಿನಾ? ಲಾಜಿಕಲಿ ತಪ್ಪು ರೇಣುಕಾ ಸ್ವಾಮಿದೆ, ಆದ್ರೂ ಲೀಗಲ್ಲಿ ನೋಡಿದಾಗ ತಪ್ಪು ಡಿ ಗ್ಯಾಂಗ್ ಇದೆ. ಕಾನೂನು ಅಂತ ಬಂದಾಗ ಲಾಜಿಕ್ ಮ್ಯಾಜಿಕ್ ಯಾವ್ದು ನಡೆಯಕ್ಕಿಲ್ಲ ಶಿವ. ಒಟ್ನಲ್ಲಿ ತಪ್ಪು ಮಾಡಿದವನು ಸತ್ತು ನರ್ಕಕ್ಕೋದ, ತಪ್ಪು ಮಾಡಿರೋ ಇವ್ರು ಬದುಕಿದ್ದು ಇಲ್ಲೇ ನರ್ಕ ನೋಡ್ತಾವ್ರೆ. ಇಷ್ಟೇ ವ್ಯತ್ಯಾಸ.